ಸ್ನೇಹಿತರೆ ನಮಸ್ಕಾರ. ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ PUC ನಂತರ ಮುಂದೇನು ಅಂತ. ಅನೇಕ ಸೈನ್ಸ್ ಮುಗಿದಂಥ ವಿದ್ಯಾರ್ಥಿಗಳಿಗೆ ಅನೇಕ ಕೋರ್ಸ್ಗಳ ಬಗ್ಗೆ ನಾನು ಒಂದು ಮಾಹಿತಿ ಕೊಟ್ಟಿದ್ದೆ. ಈಗ ಮುಂದುವರೆದ ಎರಡನೇ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಕೊಡಬೇಕು ಅಂತ ಅನ್ನಿಸ್ತು. ಸೊ ಈಗ ನಿಮ್ಮ ಮುಂದೆ ಮತ್ತೆ ಬಂದಿದ್ದೀನಿ. ವಿದ್ಯಾರ್ಥಿಗಳು ಮತ್ತು ಪೋಷಕರೇ, ಮತ್ತೊಂದು ಸಲ ಈ ವಿಡಿಯೋಕ್ಕೆ ಸ್ವಾಗತ. ಸೊ ನಾವು PUC ನಂತರ ಮುಂದೇನು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಭಾಳಷ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕಿದೆ. ನಾನು ಡಾಕ್ಟರ್ RB ಕೊಟ್ನಾಳ್, ನಿಮ್ಮ ಪ್ರೊಫೆಸರ್ ಮತ್ತು ಡೈರೆಕ್ಟರ್ R&D. ಸೊ ಈ ವಿಡಿಯೋ ಮಾತ್ರ ನಿಮಗೆ ಬಂದು ಓನ್ಲಿ ಮಾಹಿತಿಗಾಗಿ ಮತ್ತು ಬೇರೆ ಯಾವುದೇ ಉದ್ದೇಶಗಳಿಲ್ಲ. ಈ ಮಾಹಿತಿಯನ್ನು ತಾವು ಆಸ್ ಎ ರೆಫರೆನ್ಸ್ ಅಂತ ತೊಗೋಬೋದು ಹೊರತು ಮತ್ತೇನು ಬೇರೆ ಉದ್ದೇಶಗಳಿಗೆ ಏನಿಲ್ಲ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಸುಮಾರಾಗಿ ಹೇಳಿದ್ದೆ, ಸೈನ್ಸ್ 10+2 ಮುಗಿದ ವಿದ್ಯಾರ್ಥಿಗಳಿಗೆ ಹೆಲ್ತ್ ಸೈನ್ಸಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ, ಇಂಜಿನಿಯರಿಂಗಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ, ಮತ್ತು ಅದರ್ ದ್ಯಾನ್ ಇಂಜಿನಿಯರಿಂಗ್ ಮತ್ತು ಹೆಲ್ತ್ ಸೈನ್ಸು BSc ಅಗ್ರಿ ಮತ್ತು ವೆಟರ್ನರಿ ಸೈನ್ಸ್ ಆಗಲಿ, LLB ಆಗಲಿ, BBA ಆಗಲಿ, BCAಗಳ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ಮುಂದುವರೆದ ಭಾಗವಾಗಿ ನಾನು ಫಾರ್ಮಸಿ ಪ್ರೊಫೆಸರ್ ಆಗಿರೋದ್ರಿಂದ ನಿಮಗೆ ಫಾರ್ಮಸಿಯ ಕೋರ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮಾಹಿತಿ ನೀವು ತಿಳ್ಕೊಬೋದು. ಸೊ PUC ನಂತರ ಮುಂದೇನು ಫಾರ್ಮಸಿ ಇದೆ, ನರ್ಸಿಂಗ್ ಇದೆ, BPT ಇದೆಲ್ಲ ಇದೆ, BSc, BCA, BBA ಇದೆ, ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಅನೇಕ ಕೋರ್ಸ್ಗಳಿಗೆ ನೀವು ಮುಕ್ತ ಅವಕಾಶವನ್ನು PUC ಸೈನ್ಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಇದೆ. ಸೊ ನಾನೀಗ ಇವತ್ತು ಫಾರ್ಮಸಿ ಕೋರ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಫಾರ್ಮಸಿನಲ್ಲಿ 3 ಕೋರ್ಸ್ಗಳು ನಿಮಗೆ ಅವಕಾಶಗಳಿದೆ. ಒಂದು D ಫಾರ್ಮಾ ಡಿಪ್ಲೊಮಾ ಇನ್ ಫಾರ್ಮಸಿ, B ಫಾರ್ಮಾ ಬ್ಯಾಚುಲರ್ ಆಫ್ ಫಾರ್ಮಸಿ, ಫಾರ್ಮ D ಡಾಕ್ಟರ್ ಆಫ್ ಫಾರ್ಮಸಿ. ಈ ಎಲ್ಲ ಕೋರ್ಸ್ಗಳಿಗೆ 10+2 ಪಾಸ್ ಆದ, ಸೈನ್ಸ್ ಸ್ಟ್ರೀಮಲ್ಲಿ ಪಾಸ್ ಆದರೆ ಸಾಕು. ಯಾವುದು PCM ಅಥವಾ PCB ಸಬ್ಜೆಕ್ಟ್ಗಳನ್ನು ತೊಗೊಂಡು PUC ಸೆಕೆಂಡ್ ಇಯರನ್ನು ಪಾಸ್ ಆದ ವಿದ್ಯಾರ್ಥಿಗಳಿಗೆ ಇವು 3 ಕೋರ್ಸ್ಗಳು ಫಾರ್ಮಸಿನಲ್ಲಿ ನೀವು ಅಡ್ಮಿಷನ್ ತೊಗೋಬೋದು. ಒಂದು D ಫಾರ್ಮಾ, ಇದನ್ನು ಡಿಪ್ಲೊಮಾ ಇನ್ ಫಾರ್ಮಸಿ ಅಂತಾರೆ. B ಫಾರ್ಮಾ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತಾರೆ. ಫಾರ್ಮ D ಅಂದರೆ ಡಾಕ್ಟರ್ ಆಫ್ ಫಾರ್ಮಸಿ. ಇನ್ನು ಡ್ಯೂರೇಷನ್ ನೋಡಿ, ಎಷ್ಟು ವರ್ಷದ ಕೋರ್ಸ್ಗಳು ಸರ್ ಅಂತ. ಸೊ D ಫಾರ್ಮಾ ಬಂದು 2 ವರ್ಷದ ಕೋರ್ಸ್ಗಳು, ಇದು ಆ್ಯನ್ಯುವಲ್ ಮೋಡಲ್ಲಿ ಪ್ರೋಗ್ರಾಮ್ ನಡೀತದೆ. B ಫಾರ್ಮಾ ಬಂದು 4 ವರ್ಷದ ಕೋರ್ಸ್ಗಳು, 4 ವರ್ಷ ಅಥವಾ 8 ಸೆಮಿಸ್ಟರ್ ಮೋಡಲ್ಲಿ ಈ ಪ್ರೋಗ್ರಾಮ್ ನಡೀತದೆ. ಇನ್ನು ಫಾರ್ಮ D ಬಂದು ಡಾಕ್ಟರ್ ಫಾರ್ಮಸಿ ಅಂತ ನಾವೇನು ಕರಿತೀವಿ, ಅದು 5 ವರ್ಷದ ಲರ್ನಿಂಗ್ ಕೋರ್ಸು ಪ್ಲಸ್ 1 ಇಯರ್ ಇಂಟರ್ನ್ಶಿಪ್ ಕೋರ್ಸು. ಇಂಟರ್ನ್ಶಿಪ್ ಇರೋದರಿಂದ ಟೋಟಲಿ 6 ಇಯರ್ಸ್ ಕೋರ್ಸ್ ಫಾರ್ಮ್ D ಆಗಿದೆ. ಇದು ಆ್ಯನ್ಯುವಲ್ ಮೋಡಲ್ಲಿ ನಡೀತಾ ಇದೆ. ಸೊ ಇನ್ನು ಅಡ್ಮಿಷನ್ ಪ್ರೊಸೀಜರ್ ಬಂದು ಏನಾಗ್ತಾ ಇದೆ, ಅಡ್ಮಿಷನ್ ಬಂದು 20% ಸೀಟ್ಸು ಗೌರ್ಮೆಂಟು ಫಿಲಪ್ ಮಾಡ್ತದೆ. ಅಂದರೆ 10+2 ಆದ ವಿದ್ಯಾರ್ಥಿಗಳು KE ಅಥವಾ ಡೈರೆಕ್ಟ್ ಇದರಲ್ಲಿ ಬೋರ್ಡಿಂದ ನೀವು ಅಡ್ಮಿಷನ್ ಪಡಿಬೋದು. ಸೊ ಇದು 80% ಸೀಟ್ ಮಾತ್ರ ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ನೀವು ಆಯಾ ಕಾಲೇಜುಗಳಿಗೆ ನೀವು ಹೋಗಿ ಅಡ್ಮಿಷನ್ ತೊಗೋಬೋದು. ಸೊ B ಫಾರ್ಮಲ್ಲಿ ಕೂಡ ಏನಿದೆ ಅಂದರೆ 30% ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಆಗಿರ್ತದೆ. ಆಮೇಲೆ ಉಳಿದ 70 ಸೀಟ್ಸು ಕಾಲೇಜ್ ಅಡ್ಮಿಷನ್ನು ಮಾಡ್ತಾ ಹೋಗ್ತದೆ. ಸೊ ಇನ್ನು ಫಾರ್ಮ್ Dನಲ್ಲಿ ಅಗೇನ್ 30% ಸೀಟ್ಸು ಗೌರ್ಮೆಂಟ್ ಸೀಟಲ್ಲಿ ಇರ್ತದೆ. 70% ಸೀಟ್ಸು ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ನೀವು ತೊಗೋಬೋದು. ಈ 30% 70% ಹೇಗೆ ಸರ್ ಅಂತ ಮುಂದೆ ನೀವು ನೋಡ್ಬೋದು. ಸೊ ಉದಾಹರಣೆಗೆ B ಫಾರ್ಮದ ಬಗ್ಗೆ ಮಾತಾಡೋಣ. B ಫಾರ್ಮದ ಬಗ್ಗೆ 2 ಕೋಟ, ಗೌರ್ಮೆಂಟ್ ಕಾಲೇಜುಗಳು ಮತ್ತು ಪ್ರೈವೇಟ್ ಕಾಲೇಜು, 2 ಕ್ಯಾಟಗರಿನಲ್ಲಿ ಕಾಲೇಜುಗಳಿದೆ. ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಸೀಟ್ಗಳು ಥ್ರೂ CETನಲ್ಲಿ ನೀವು ತೊಗೋಬೋದು. CETನೇ ಬರೆದು ಅದರ ರ್ಯಾಂಕ್ ಬಂದು ನೀವು CET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆಪ್ಷನ್ ಎಂಟ್ರಿನಲ್ಲಿ ಹಾಕಿ ನೀವು CETನಲ್ಲಿ ಸೀಟ್ಗಳನ್ನು ತೊಗೋಬೋದು ಗೌರ್ಮೆಂಟ್ ಕಾಲೇಜಲ್ಲಿ. ಇನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ 2 ಕ್ಯಾಟಗರಿ ಸೀಟ್ ಇದೆ. ಒಂದು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಆ್ಯಂಡ್ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಇದರಲ್ಲಿ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಿನಲ್ಲಿ ನೀವು 30% ಸೀಟ್ಸು. 30% ಅಂದರೆ ಏನು, ಈಗ ನಮ್ಮಲ್ಲಿ ಮ್ಯಾಕ್ಸಿಮಮ್ ಇಂಟೇಕ್ ಎಷ್ಟಿದೆ ಒಂದು ಕೋರ್ಸ್ಗೆ B ಫಾರ್ಮಾ ಅಂತಂದರೆ 60 ಇರ್ಬೋದು ಅಥವಾ 100 ಇರ್ಬೋದು. 60 ಅಥವಾ 100 ಸೀಟ್ಸ್ ನಿಮಗೆ ಒಂದು ಕಾಲೇಜಲ್ಲಿ ಇತ್ತು, ಒಂದು ಪ್ರೈವೇಟ್ ಕಾಲೇಜಲ್ಲಿ ಅದರ ಇಂಟೇಕ್ 60 ಇತ್ತು ಅಂತಂದರೆ 18 ಸೀಟ್ಸು ನಿಮಗೆ ಗೌರ್ಮೆಂಟ್ ಸೀಟ್ ಆಗಿರ್ತದೆ. ಆಮೇಲೆ 42 ಸೀಟ್ಸು ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ಇರ್ತದೆ. ಈ 30% ಸೀಟ್ 18 ಸೀಟ್ಸನ್ನು ಥ್ರೂ KEA ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆಪ್ಷನ್ ಎಂಟ್ರಿನಲ್ಲಿ ಹಾಕಿ ನೀವು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಬರ್ಬೋದು. ಸೊ ಈಗ ನೀವು 100 ಇಂಟೇಕ್ ಇತ್ತು ಅಂತಂದರೆ ಕಾಲೇಜು 2 ಇದೆ, 60 ಇಂಟೇಕ್ ಇರ್ಬೋದು ಅಥವಾ 100 ಇಂಟೇಕ್ ಕಾಲೇಜ್ ಅಂತಂದರೆ 100 ಇತ್ತು ಅಂತಂದರೆ 30 ಸೀಟ್ಸು ನಿಮಗೆ ಗೌರ್ಮೆಂಟ್ ಕೋಟಾ, ದಟ್ ಈಸ್ ಥ್ರೂ KEA CETನಲ್ಲಿ ನೀವು ರ್ಯಾಂಕ್ ತೊಗೊಂಡು KEAನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು 30% ಸೀಟ್ಗೆ ನೀವು ಬರ್ಬೋದು, 30 ಸೀಟ್ಸ್ಗೆ. ಆಮೇಲೆ 70 ಸೀಟ್ಸು ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ಇರ್ತದೆ. ಇಟ್ ಈಸ್ ಪ್ಯೂರ್ಲಿ ಅಡ್ಮಿಷನ್ ಥ್ರೂ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್.
ಸೊ ಇದು ನಿಮಗೆ ಬಂದು ಸೀಟ್ ಡಿಸ್ಟ್ರಿಬ್ಯೂಷನ್ ಆಯಿತು. ಇನ್ನು ಫಾರ್ಮ್ ಡಿ ಬಂದರೆ, ಫಾರ್ಮ್ ಡಿನಲ್ಲಿ ನಾವು ನೋಡಬೇಕಾದಾಗ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದು ಸೀಟ್ಗಳಿಲ್ಲ, ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ 30% to 70% ಸೀಟ್ಸ್ ಇದೆ. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಸೊ ಇದರಲ್ಲಿ 30 ಸೀಟ್ಸ್ ಇದೆ. ಅದರಲ್ಲಿ 9 ಸೀಟು ನಿಮಗೆ ಯಾವುದಕ್ಕೆ ಸಿಗ್ತದೆ ಅಂತಂದರೆ ಥ್ರೂ KEA ನೀವು ಅಡ್ಮಿಷನ್ ತೊಗೋಬೋದು ಈ 9 ಸೀಟ್ಗಳನ್ನು. ಸೊ ಇನ್ನು ಈ 21 ಸೀಟ್ಸನ್ನು ಅಗೇನ್ ಇಟ್ ಇಸ್ ಅ ಮ್ಯಾನೇಜ್ಮೆಂಟ್ ಕೋಟಾ. ಅದೇ ಥರ ಫಾರ್ಮ್ ಡಿ ಮತ್ತು ಹಿಂದಿನ ಇದು ಸ್ಲೈಡಲ್ಲಿ ನಾನು ತೋರಿಸಿದ್ದು ಬಿ ಫಾರ್ಮಗೆ. ಸೊ ಈ ಬಿ ಫಾರ್ಮ ಮತ್ತು ಫಾರ್ಮ್ ಡಿ ಗವರ್ನ್ ಮಾಡೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಥವಾ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ. ಇದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ. ಹಾಗೆಯೇ ಟೆಕ್ನಿಕಲ್ ಯೂನಿವರ್ಸಿಟಿ ಬಂದು ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ VTU ಅಂತಿದೆಯಲ್ಲ, ಅದು ಒಂದು. ಹೆಲ್ತ್ ಸೈನ್ಸ್ಗೆ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ಸು. ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಲ್ಲಿ ನಿಮಗೆ ಲಿಸ್ಟ್ ಆಫ್ ಕಾಲೇಜಸ್ ಅಫಿಲಿಯೇಟೆಡ್ ಟು ದಿಸ್ ಯೂನಿವರ್ಸಿಟಿ ಅನ್ನೋದೊಂದು ನಿಮ್ಗೆ ಸಿಗ್ತದೆ. ರಫ್ ಆಗಿ ನಾನು ಅಂದಾಜು ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲಿ ಬಿ ಫಾರ್ಮ ಆಫರ್ ಮಾಡ್ತಕ್ಕಂಥ ಕಾಲೇಜುಗಳು ಸುಮಾರು 101ರಿಂದ 115 ಕಾಲೇಜುಗಳು, 101 to 115 ಕಾಲೇಜುಗಳಲ್ಲಿ ನಿಮಗೆ ಬಿ ಫಾರ್ಮ ಪ್ರೋಗ್ರಾಮ್ ಮತ್ತು ಬಿ ಫಾರ್ಮ್ ಕೋರ್ಸು ಕಲಿಸ್ತಾ ಇದ್ದಾರೆ. ಇನ್ನು ಫಾರ್ಮ್ ಡಿ ಕಾಲೇಜಸ್ ಬಂದ ಕರ್ನಾಟಕದಲ್ಲಿ 30ರಿಂದ 35 ಕಾಲೇಜುಗಳು ಮಾತ್ರ ಫಾರ್ಮ್ ಡಿ ಪ್ರೋಗ್ರಾಮನ್ನು ಆಫರ್ ಮಾಡ್ತಾ ಇದ್ದೇವೆ. ಇದು ಯಾಕೆ ಕಡಿಮೆ ಇದೆ ಅಂತಂದರೆ ಇದಕ್ಕೆ ಹಾಸ್ಪಿಟಲ್ ಬೇಕು. ಅದರಿಂದ ಯಾವ ಕಾಲೇಜುಗಳಿಗೆ, ಯಾವ ಮ್ಯಾನೇಜ್ಮೆಂಟ್ಗಳಲ್ಲಿ ಹಾಸ್ಪಿಟಲ್ ಇದೆ ಆಯಾ ಕಾಲೇಜುಗಳು ಫಾರ್ಮ್ ಡಿಯನ್ನು ಸ್ಟಾರ್ಟ್ ಮಾಡಿವೆ. ಸೊ ಇದನ್ನು ನೀವು ಈ ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಸ್ಟ್ ಆಫ್ ಕಾಲೇಜಸ್ ಅಫಿಲಿಯೇಟೆಡ್ ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತಕ್ಕಂಥ ಒಂದು ಲಿಸ್ಟ್ ಬರ್ತದೆ. ಆ ಕಾಲೇಜಿನ ಲಿಸ್ಟನ್ನು ನೀವು ನೋಡ್ಕೋಬೋದು. ಇನ್ನು ಡಿ ಫಾರ್ಮ ಬಂದು ಬೋರ್ಡ್ ಆಫ್ ಎಕ್ಸಾಮಿನಿಂಗ್ ಅಥಾರಿಟಿ ಕರ್ನಾಟಕ ಗೌರ್ಮೆಂಟ್ದು ಅಂಡರ್ ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬೋರ್ಡ್ ಆಫ್ ಎಕ್ಸಾಮಿನಿಂಗ್ ಅಥಾರಿಟಿ ಅಂತ ಒಂದಿದೆ. ಅದರ ಅಂಡರಲ್ಲಿ ಡಿ ಫಾರ್ಮ ಕೋರ್ಸ್ ನಡೀತದೆ. ಡಿ ಫಾರ್ಮಕ್ಕೆ ಬೋರ್ಡ್ ಇದೆ, ಬಿ ಫಾರ್ಮ ಮತ್ತು ಫಾರ್ಮ್ ಡಿಗೆ ಯೂನಿವರ್ಸಿಟಿ ಇದೆ. ಇದು ಯೂನಿವರ್ಸಿಟೀಸ್ ಪ್ರೋಗ್ರಾಮು, ಇದು ಬೋರ್ಡ್ ಪ್ರೋಗ್ರಾಮ್. ಈ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಲ್ಲದೆ ಕರ್ನಾಟಕದಲ್ಲಿ ಡೀಮ್ ಟು ಬಿ ಯೂನಿವರ್ಸಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಮಣಿಪಾಲ್ ಯೂನಿವರ್ಸಿಟಿ ಇದೆ, KLE ಯೂನಿವರ್ಸಿಟಿ ಇದೆ, JSS ಯೂನಿವರ್ಸಿಟಿ ಇದೆ, ಇವನ್ ನಮ್ಮದು BLD ಯೂನಿವರ್ಸಿಟಿ ಕೂಡ ಇದೆ. ಬಟ್ BLDನಲ್ಲಿ ಸದ್ಯಕ್ಕೆ ಬಿ ಫಾರ್ಮ್ ಪ್ರೋಗ್ರಾಮ್ಗಳು ಯಾವುದೂ ಇಲ್ಲ. ಸೊ ಈಗ ಅನದರ್ ಸ್ಟೇಟ್ ಯೂನಿವರ್ಸಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಆದಿಚುಂಚನಗಿರಿ ಇದೆ, ದಯಾನಂದ ಸಾಗರ್ ಇದೆ, ಇನ್ನೂ ಅನೇಕ ಸ್ಟೇಟ್ ಯೂನಿವರ್ಸಿಟೀಸ್ ಇದೆ. ಪ್ರೈವೇಟ್ ಯೂನಿವರ್ಸಿಟೀಸ್ ಕೂಡ ಅಮಿಟಿ ಯೂನಿವರ್ಸಿಟಿ, ಆ ಥರ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕೂಡ ಬಿ ಫಾರ್ಮ ಮತ್ತು ಫಾರ್ಮ್ ಡಿ ಫಾರ್ಮ ಪ್ರೋಗ್ರಾಮ್ಗಳು ನಡೀತಾ ಇವೆ. ಸೊ ಇನ್ನು ಫೀಸ್ ಸ್ಟ್ರಕ್ಚರ್ ಭಾಳ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ತದೆ. ಎಷ್ಟು ಫೀಸ್ ಇರ್ಬೋದು ಸರ್ ಬಿ ಫಾರ್ಮ ಮತ್ತು ಫಾರ್ಮ್ ಡಿಗೆ ಮತ್ತು ಡಿ ಫಾರ್ಮಕ್ಕೆ ಅಂತ ಒಂದೆಲ್ಲರಿಗೂ ಕ್ಯೂರಿಯಾಸಿಟಿ ಇರ್ತದೆ. ಈ ಫೀಸ್ ಸ್ಟ್ರಕ್ಚರ್ಗಳು ಬಂದು ಇದು ಒಂದು ಅಂದಾಜು ಪ್ರಕಾರ, ಇದು ಫಿಕ್ಸ್ ಅಲ್ಲ, ಇದೊಂದು ಅಂದಾಜು. ನಾನು ಹಳೆಯದು ನೋಡಿ ಹಾಕಿರ್ಬೋದು ಅಥವಾ ಅಂದಾಜಿನಲ್ಲಿ ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಫಿಕ್ಸ್, ಯು ಹ್ಯಾವ್ ಟು ಎನ್ಕ್ವೈರ್ ಎಟ್ ಕಾಲೇಜ್ ಎಟ್ ಲೆವೆಲ್. ಫಸ್ಟ್ ಡಿ ಫಾರ್ಮಕ್ಕೆ ಬಂದು ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜಲ್ಲಿ ನೀವು ತೊಗೊಂಡ್ರೆ 4,000 ಇದೆ. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ತೊಗೊಂಡ್ರೆ 13,000 ಅಪ್ರಾಕ್ಸಿಮೇಟ್ಲಿ. ಐ ಆಮ್ ಟಾಕಿಂಗ್ ಅಬೌಟ್ ಅಪ್ರಾಕ್ಸಿಮೇಟ್ ಫೀಸ್ ಸ್ಟ್ರಕ್ಚರ್. ದೀಸ್ ಆರ್ ನಾಟ್ ಫಿಕ್ಸ್ಡ್ ಒನ್. ಸೊ ದೀಸ್ ಆರ್ ಗೌರ್ಮೆಂಟ್, ಒಂದು ನಿಮ್ಗೆ ಐಡಿಯಾ ಬರಲಿ ಒಂದು ಫೀಸ್ ಎಷ್ಟು ಅಂತ ನಾನು ಹೇಳ್ತಾ ಇದ್ದೀನಿ. 4,000 ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಗೌರ್ಮೆಂಟ್ ಸೀಟ್ ತೊಗೊಂಡ್ರೆ 4,000 ಇದೆ. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ತೊಗೊಂಡ್ರೆ 13,000 ಇದೆ. ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು ಅಂತ ತೊಗೊಂಡ್ರೆ ಸುಮಾರು 60,000 ಹಿಡ್ಕೊಂಡು 1,30,000ವರೆಗೆ ಫೀಸ್ ಇರ್ಬೋದು. ಇದನ್ನು ನೀವು ಡಿಪೆಂಡ್ಸ್ ಅಪ್ ಅಂದರೆ ಕಾಲೇಜಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇದೊಂದು ರೇಂಜ್ ನಾನು ಹೇಳ್ತಾ ಇದ್ದೀನಿ. ಇನ್ನೇ ಬಿ ಫಾರ್ಮ ಪ್ರೋಗ್ರಾಮಿಗೆ ಬಂದರೆ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜು ಅಂದಾಜು 16,000 ಅಂತ ಕೇಳ್ಬಿಟ್ಟಿದ್ದೀನಿ. ಇದನ್ನು ಕೂಡ ನೀವು ವೆರಿಫೈ ಮಾಡ್ಕೋಬೋದು. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು ಇದು 36,000 ಅಂತ ನಾನು ಕೇಳಿದ್ದೀನಿ. ಇದನ್ನು ಕೂಡ ನೀವು ಸೀಟ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಹೋಗಿ ನೀವು ವೆರಿಫೈ ಮಾಡ್ಕೋರಿ. ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು ಇದು 1 ರಿಂದ 2 ಲಕ್ಷ ಪರ್ ಇಯರ್ ಫೀಸ್ ಇರ್ತದೆ. ಇದನ್ನು ಕೂಡ ನೀವು ಕಾಲೇಜ್ಗಳಲ್ಲಿ ವೆರಿಫೈ ಮಾಡ್ಕೋಬೋದು. ಇಸ್ ನಾಟ್ ಫೈನಲ್ ಒನ್, ಇದು ಫೈನಲ್ ಫೀಸ್ ಸ್ಟ್ರಕ್ಚರ್ ಅಲ್ಲ, ಸಬ್ಜೆಕ್ಟ್ ಟು ಕ್ಲಾರಿಫಿಕೇಷನ್ ಬೈ ದ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಆರ್ ಕನ್ಸರ್ನ್ಡ್ ಕಾಲೇಜಸ್. ಇನ್ನು ಫಾರ್ಮ್ ಡಿಗೆ ಬಂದು ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸೀಟಲ್ಲಿ ಯಾವುದೇ ಫಾರ್ಮ್ ಡಿ ಪ್ರೋಗ್ರಾಮ್ ಇಲ್ಲ, ಅಲ್ಲಿ ಯಾವುದೇ ಸೀಟ್ ಇಲ್ಲ. ಸೊ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ 85,000 ಪರ್ ಇಯರ್ ಅಂತಿದೆ. ಈ ಫೀ ಸ್ಟ್ರಕ್ಚರ್ಗಳು ಈ 85,000 ಆಗಲಿ, ಈ 36,000 ಆಗಲಿ ಅಥವಾ ಈ 13,000 ಆಗಲಿ, ಇವೆಲ್ಲನೂ KEA ವೆಬ್ಸೈಟಲ್ಲಿ ನಿಮಗೆ ಸಿಗ್ತದೆ.
ನೀವು KE ವೆಬ್ಸೈಟಲ್ಲಿ ಆಪ್ಷನ್ ಎಂಟ್ರಿಗೆ ಹೋದಾಗ ನೀವು ಆಪ್ಷನ್ ಎಂಟ್ರಿ ಲಾಗಿನ್ ನಾನು ತೋರಿಸ್ತೀನಿ ಅದು ಹೇಗಿದೆ ಅಂತ. ಅಲ್ಲಿ ನಿಮಗೆ ಒಂದು ಕಾರ್ನರಲ್ಲಿ ಕಾಣಿಸ್ತದೆ ಕಾಲೇಜುಗಳು ಮತ್ತು ಪ್ರೋಗ್ರಾಮ್ಗಳು, ಅದರ ಫೀಸ್ ಸ್ಟ್ರಕ್ಚರ್ ಎಷ್ಟು ಅಂತ ನೀವು ಕ್ಲಿಯರಾಗಿ ಕೊಟ್ಟಿರ್ತಾರೆ. ಅದನ್ನು ನೀವು ಫಾಲೋ ಮಾಡಿರಿ. ಜಸ್ಟ್ ನಾವೊಂದು ನಿಮ್ಗೆ ರಫ್ ಐಡಿಯಾ ಕೊಡ್ತಾ ಇದ್ದೀನಿ. ಹಾಗೆಯೇ ನೀವು ಅಡ್ಮಿಷನ್ ಮಾಡೋದು ಹೇಗೆ, ಎರಡು ಮೆಥಡ್ ನಾನು ಹೇಳಿದ್ದೀನಿ, ಗೌರ್ಮೆಂಟ್ ಸೀಟಿಗೆ ಮತ್ತು ಪ್ರೈವೇಟ್ ಸೀಟಿಗೆ. ಗೌರ್ಮೆಂಟ್ ಸೀಟ್ಗೆ ಪ್ಯೂರ್ಲಿ ಯು ಹ್ಯಾವ್ ಟು ಗೋ ಥ್ರೂ ದ KE ವೆಬ್ಸೈಟ್. KE ವೆಬ್ಸೈಟಲ್ಲಿ ಆಪ್ಷನ್ ಎಂಟ್ರಿ ಲಾಗಿನ್ ಆದಮೇಲೆ ನಿಮಗೆ ಲಿಸ್ಟ್ ಆಫ್ ಕಾಲೇಜಸ್ಸು ಸಿಗ್ತದೆ, ಅದರ ಫೀಸ್ ಸ್ಟ್ರಕ್ಚರು ಸಿಗ್ತದೆ, ನಿಮಗೆ ಪ್ರಿಫರೆನ್ಸ್ ಮಾಡೋಕ್ಕೆ ಅವಕಾಶ ಕೂಡ ಕೊಡ್ತದೆ. ಸೊ ಇದನ್ನು ನೀವು ಆಲ್ರೆಡಿ ಮಾಡಿರ್ತೀರಿ, KEನಲ್ಲಿ ನೀವು ರಿಜಿಸ್ಟರ್ ಆಗಿರ್ತೀರ. ರಿಜಿಸ್ಟರ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಆಲ್ರೆಡಿ ಬಿಟ್ಟಿದ್ದಾರೆ KEನವರು. ಆಪ್ಷನ್ ಎಂಟ್ರಿ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದ ಒಂದು ವಿಂಡೋ ಕಾಣಿಸ್ತದೆ. ಈ ವಿಂಡೋನಲ್ಲಿ ನೀವು ಎಂಟ್ರಿ ಆಗಬೇಕಾದಾಗ, ಆಪ್ಷನ್ ಎಂಟ್ರಿ ಲಾಗಿನ್ ಆಗಬೇಕಾದಾಗ ಎರಡು ಆಪ್ಷನ್ ಇದೆ. ಈ QR ಕೋಡ್ ಸ್ಕ್ಯಾನ್ ಮಾಡಿಯಾದರೂ ನೀವು ಲಾಗಿನ್ ಆಗ್ಬೋದು, ಅಥವಾ ನೀವು CET ನಂಬರ್ ಥ್ರೂ ಲಾಗಿನ್ ಆಗ್ಬೋದು. CET ಲಾಗಿನ್ ಅದ್ರ ಥ್ರೂ ಆಗ್ಬೋದು. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲೊಂದು ವಿಂಡೋ ಓಪನ್ ಆಗ್ತದೆ. ನಿಮಗೆ CET ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು QR ಕೋಡ್ ಇದೆ. ಆ QR ಕೋಡ್ ಇದ್ರ ಮುಂದೆ ಹಿಡಿದ್ರೆ ಇಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಇಲ್ಲಿಗೆ ಈ OTP ವೆರಿಫೈ OTP ಈ ಸ್ಟೇಜ್ಗೆ ಹೋಗ್ತದೆ. ಇಲ್ಲ ನೀವು ಇದನ್ನು ಆಪ್ಷನ್ ಎಂಟ್ರಿ ಮಾಡಿ ತೊಗೊಂಡ್ರಿ ಅಂತಂದರೆ ಯು ಹ್ಯಾವ್ ಟು ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರು, CET ನಂಬರು, ದೆನ್ ಯು ಹ್ಯಾವ್ ಟು ಎಂಟರ್ ದಿಸ್ ಕ್ಯಾಪ್ಚಾ, ದೆನ್ ಆಸ್ಕ್ ವೆದರ್ ಯು ವಾಂಟ್ ಟು see this OTP number through SMS or WhatsApp or email. Click any one and you will get a OTP and enter into the option entry portal. Once ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಹೋದಾಗ ನಿಮ್ಗೇನು ಕಾಣಿಸ್ತದೆ, ಲಿಸ್ಟ್ ಆಫ್ ಕಾಲೇಜಸ್ ಕಾಣಿಸ್ತದೆ. ಫಾರ್ಮಸಿ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಡೆಂಟಲ್ ಆಗಲಿ, ಮೆಡಿಕಲ್ ಆಗಲಿ, ಯಾವುದಕ್ಕೂ ಈಗ ಆಪ್ಷನ್ ಎಂಟ್ರಿ ಓಪನ್ ಮಾಡಿದರೆ ಅದೆಲ್ಲವೂ, ನರ್ಸಿಂಗ್ ಆಗಲಿ ಎಲ್ಲದಕ್ಕೂ ಕಾಣಿಸ್ತದೆ. ನೀವು ಫಾರ್ಮಸಿ ಅಂತ ಸೆಲೆಕ್ಟ್ ಮಾಡಿದ್ರೆ ಫಾರ್ಮಸಿನಲ್ಲಿ ಎಷ್ಟು ಕಾಲೇಜಿದೆ ಕರ್ನಾಟಕದಲ್ಲಿ, CET ಎಂಟ್ರ್ ಕೊಡ್ತಕ್ಕಂಥ ಸೀಟ್ಗಳಿಗೆ ಅಂತ ಒಂದು ಲಿಸ್ಟ್ ಬರ್ತದೆ. ಆ ಲಿಸ್ಟನ್ನು ನೀವು PDF ಡೌನ್ಲೋಡ್ ಮಾಡ್ಬೋದು, ಅಥವಾ ನೀವು ಒಂದು ಪೇಪರಲ್ಲಿ ನೋಟ್ ಮಾಡಿಕೊಂಡು ಪ್ರಿಫರೆನ್ಸ್ ಕೊಡಬೇಕಲ್ಲ, ಈಚ್ ಕಾಲೇಜ್ಗೆ ಒಂದು ನಂಬರ್ ಕೊಡ್ತಾ ಹೋಗಬೇಕು. ಆ ಕಾಲೇಜಿನ ಮುಂದೆ ನಂಬರ್ ಬರಿತಾ ಹೋದರೆ ಆಟೋಮೆಟಿಕಲಿ ಇಟ್ ವಿಲ್ ಆರ್ಗನೈಸ್ ಇನ್ ದ ಪ್ರಿಫರೆನ್ಷಿಯಲ್ ಆರ್ಡರ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ಇಷ್ಟವಾದ ಕಾಲೇಜು ಸೆಲೆಕ್ಟ್ ಮಾಡಿರ್ತಾರೆ, ಅದ್ರ ಮುಂದೆ 1 ಅಂತ ಬರೀಬೇಕು. ಇನ್ನೊಂದು ಕಾಲೇಜ್ ಅದರ ನಂತರ ನನಗೆ ಈ ಕಾಲೇಜ್ ಚೆನ್ನಾಗಿದೆ ಅಂತಂದರೆ ಅದ್ರ ಮುಂದೆ 2 ಅಂತ ಬರೀಬೇಕು. ಈ ಥರ ಬರ್ಕೊಂತ ಹೋದಾಗ ನಿಮ್ಮದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗ್ತದೆ. ಒನ್ಸ್ ಅದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯಿತು ಅಂತಂದರೆ ದೇ ವಿಲ್ ಗಿವ್ ಯು ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಏನು ಮಾಡಬೇಕು ಅಂತ. ಫಸ್ಟ್ ಸ್ಮಾಲ್ ಟಿಪ್ಸ್ ಇದು, ಲಿಸ್ಟ್ ದ ಕಾಲೇಜಸ್ ಆನ್ ಅ ಸಪ್ರೇಟ್ ಶೀಟ್. ಒಂದು ಶೀಟ್ ತೊಗೊಂಡು ಕಾಲೇಜನ್ನು ಎಲ್ಲ ಹೆಸರುಗಳನ್ನು ಬರಿತಾ ಹೋಗ್ರಿ. ಫಾರ್ಮಸಿ ಕಾಲೇಜುಗಳು ಯಾವ್ಯಾವ ಇದೆ, ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ಬೇಕಾ, ಕರ್ನಾಟಕದಲ್ಲಿ ಬರೀ ಒಂದೇ ಒಂದು ಗೌರ್ಮೆಂಟ್ ಕಾಲೇಜ್ ಇದೆ, ಉಳಿದೆಲ್ಲವೂ ಪ್ರೈವೇಟ್ ಕಾಲೇಜುಗಳು. ಸೊ ಗೌರ್ಮೆಂಟ್ ಕಾಲೇಜ್ ಬಂದು ಬೆಂಗಳೂರಲ್ಲಿ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರು, ಸುಬ್ಬಯ್ಯ ಸರ್ಕಲ್ ಬೆಂಗಳೂರು ಅಂತಿದೆ, ಅದು ಒಂದೇ ಕಾಲೇಜು. ಅದರಲ್ಲಿ B ಫಾರ್ಮಾ ಮಾತ್ರ ನೀವು ಅಡ್ಮಿಷನ್ D ಫಾರ್ಮಾ ಮತ್ತು B ಫಾರ್ಮಾಕ್ಕೆ ಅಡ್ಮಿಷನ್ ಇದೆ, ಅಲ್ಲಿ ಫಾರ್ಮ್ D ಕೋರ್ಸ್ ಇಲ್ಲ. ಫಾರ್ಮ್ D ಕೋರ್ಸ್ ಮಾಡೋರು ಕರ್ನಾಟಕದಲ್ಲಿ ನೀವು ಪ್ರೈವೇಟ್ ಕಾಲೇಜುಗಳಿಗೆ ಬರಬೇಕಾಗ್ತದೆ. ಸೊ ಪ್ರೈವೇಟ್ ಕಾಲೇಜುಗಳು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಇರ್ಬೋದು, ಅಥವಾ ಬೇರೆ ಬೇರೆ ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಕೂಡ ಇದೆ. ಸೊ ನೀವು ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ 101ರಿಂದ 135 ಕಾಲೇಜುಗಳು, ಅದು ಲಿಸ್ಟು ವೇರಿ ಆಗ್ತಾನೆ ಇರ್ತದೆ. KEನಲ್ಲಿ ಎಷ್ಟು ಲಿಸ್ಟ್ ಇದೆ ನೋಡಿರಿ. ಸೊ ನಿಮಗೆ ಬೇಕಾದ ಒಂದು 20 ಕಾಲೇಜು ಅಥವಾ 30 ಕಾಲೇಜು ಅಥವಾ 50 ಕಾಲೇಜು, ಎಷ್ಟು ಬೇಕಾದಷ್ಟು ಕಾಲೇಜುಗಳು ನೀವು ಪ್ರಿಫರೆನ್ಸ್ ಕೊಡ್ತಾ ಹೋಗ್ಬೋದು. ನಿಮ್ಮ ಆಯ್ಕೆ ತಕ್ಕಂಗೆ ನಿಮ್ಮ ಜಿಲ್ಲೆಗೆ ಸಮೀಪವಾಗಿರೋ ಕಾಲೇಜುಗಳು ಬೇಕಾ, ಅಥವಾ ಬೇರೆ ಊರಿಗೆ ಹೋಗಿ ನಾವು ಕಲಿತೀವಿ ಅಂತಕ್ಕಂಥವ್ರು ಬೇರೆ ಊರಿಗೆ ಹೋಗಿ ಕಲಿಬೇಕಾ, ಅದನ್ನೆಲ್ಲ ನಿಮ್ಮ ಪೋಷಕರ ಜೊತೆ ಚರ್ಚೆ ಮಾಡಿ ನೀವು ಆಯ್ಕೆಗಳನ್ನು ಹಾಕ್ಕೋಬೇಕು. ಒಂದು ಸಲ ಆಯ್ಕೆಗಳನ್ನು ಹಾಕ್ಕೊಂಡು ಫ್ರೀಸ್ ಮಾಡಿದ್ರಿ ಅಂತಂದರೆ KEನವರು ಫಸ್ಟ್ ಲಿಸ್ಟ್ ಬಿಡ್ತಾರೆ, ಸೆಲೆಕ್ಷನ್ ಮಾಕ್ ಲಿಸ್ಟ್ ಬಿಡ್ತಾರೆ. ಮಾಕ್ ಲಿಸ್ಟಲ್ಲಿ ನಿಮಗೆ ಯಾವುದೋ ಕಾಲೇಜ್ ಸಿಗ್ತದೆ ಅಂತ ಗೊತ್ತಾಗ್ತದೆ. ಆಮೇಲೆ ನೀವು ಅದನ್ನು ರೀಶಫಲ್ ಮಾಡಿ ಇನ್ನೊಂದು ಸಲ ಫ್ರೀಸ್ ಮಾಡಿದ್ರೆ ನಿಮ್ಮ ಫೈನಲ್ ಲಿಸ್ಟಲ್ಲಿ ನಿಮ್ಮ ಆಯ್ಕೆಗಳು ಸಿಗ್ತಾ ಹೋಗ್ತವೆ. ಮೊದಲಿಗೆ ಏನು ಮಾಡಬೇಕು, ಒಂದು ವೈಟ್ ಶೀಟ್ ತೊಗೊಂಡು ವೈಟ್ ಶೀಟಲ್ಲಿ ನೀವು ಏನು ಬರೀಬೇಕು, ಲಿಸ್ಟ್ ಆಫ್ ಕಾಲೇಜಸ್ ಬರೀಬೇಕು. ಲಿಸ್ಟ್ ಆಫ್ ಕಾಲೇಜಸ್ ನೀವು ಒಂದು ಸಲ ಬರ್ಕೊಂಡು ಬಿಡ್ರಿ ಒಂದು ಸೀಟಲ್ಲಿ. ಅದರ ನಂತರ ಏನು ಮಾಡಬೇಕು, ಫಸ್ಟ್ ಇಂಪಾರ್ಟೆಂಟ್ ಈಸ್ ಚೆಕ್ ದ ಇಟ್ಸ್ ಅಫಿಲಿಯೇಷನ್ ಆ್ಯಂಡ್ PCI ಅಪ್ರೂವಲ್. ಅದು ಯಾವ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆ ನೀವು ಸೆಲೆಕ್ಟ್ ಮಾಡಿದ ಕಾಲೇಜು,
ಹೌದಾ. ಸೊ ಅದಾದಮೇಲೆ ಇದು PCI ಅಪ್ರೂವ್ಡ್ ಇದೆಯಾ. PCI ಅಂತಂದರೆ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಆಗಿರಲೇಬೇಕು. ಅದು ಅಪ್ರೂವ್ಡ್ ಆಗದೇ ಇದ್ದರೆ ತೊಂದರೆ, ಮುಂದೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಇವೆರಡು ಪಾರ್ಟನ್ನು ಚೆಕ್ ಮಾಡಿಕೊಂಡು ಆ ಕಾಲೇಜನ್ನು ನೀವು ವೈಟ್ ಶೀಟಲ್ಲಿ ಬರ್ಕೊಂಬಿಡ್ರಿ. ದೆನ್ ಮಾರ್ಕ್ ದ ಪ್ರಯಾರಿಟಿ ನಂಬರ್ ಇನ್ ಫ್ರಂಟ್ ಆಫ್ ದ ಕಾಲೇಜ್. ನೀವು ಒಂದೇನೋ ಕಾಲೇಜ್ ಲಿಸ್ಟಲ್ಲಿ ಮಾಡಿರ್ತೀರಿ 1, 2, 3, 4 ಈ ಥರ ಕಾಲೇಜ್ಗಳು. ಸೊ ಈ ಕಾಲೇಜು ನನಗೆ 1 ನಂಬರಲ್ಲಿ ಇರ್ತದೆ, ಫಸ್ಟ್ ಕಾಲೇಜು. ಈ ಕಾಲೇಜು ನಮಗೆ 2 ನಂಬರ್ ಇರ್ತದೆ, ಈ ಕಾಲೇಜು 3, ಈ ಕಾಲೇಜು 4. ದಟ್ ಮೀನ್ಸ್ ಈ ಥರ ನೀವು ಬರ್ಕೊತ ಹೋದರೆ ಸಾಫ್ಟ್ವೇರ್ ಏನಿದೆ ತಾನೇ ಅದು ಅಡ್ಜಸ್ಟ್ ಆಗಿ ಈ ಸೀರಿಯಲ್ ನಂಬರೇ ತಾನೇ ಅಡ್ಜಸ್ಟ್ ಆಗ್ತದೆ. ನೀವು ಸೀರಿಯಲ್ ನಂಬರ್ ಬರೆಯೋ ಅವಶ್ಯಕತೆ ಇಲ್ಲ. ಸೀರಿಯಲಾಗೆ ಬರೀಬೇಕು 1, 2, 3, 4 ಅಂತೇನಿಲ್ಲ. ಯಾವ ಕಾಲೇಜು ನಿಮ್ಗೆ ಇಷ್ಟ ಆಗ್ತದೆ 1 ಅಂತ ಬರೀರಿ, ಸೆಕೆಂಡ್ ಇಷ್ಟ ಆಗಿದೆ 2 ಅಂತ ಬರೀ. ಅದು ಎಲ್ಲೇ ಇರಲಿ, ಆ ಲಿಸ್ಟಲ್ಲಿ ಎಲ್ಲೇ ಇರಲಿ, ಯು ಹ್ಯಾವ್ ಟು ಮೆನ್ಷನ್ ದ 2 ಇನ್ ಫ್ರಂಟ್ ಆಫ್ ದಟ್ ಕಾಲೇಜ್. ಈ ಥರ ಆದಮೇಲೆ ನಂಬರ್ ಸೆಲೆಕ್ಟ್ ಮಾಡಿ ಬರೀತೀರಿ. ಆಮೇಲೆ ಯು ಕ್ಯಾನ್ ಲಿಸ್ಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್. ನಿಮ್ಗೆ 50 ಕಾಲೇಜ್ ಬೇಕಾ, 60 ಕಾಲೇಜ್ ಬೇಕಾ, 70 ಕಾಲೇಜ್ ಬೇಕಾ, ಎಷ್ಟು ಕಾಲೇಜ್ ಬೇಕು, ಅಥವಾ 101 ಪೂರ್ತಿ ಎಲ್ಲ ಕಾಲೇಜುಗಳಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀನಿ ಅಂತಂದರೆ ಅದು ಕೂಡ ಏನು ತೊಂದರೆ ಇಲ್ಲ. ಎಷ್ಟು ಬೇಕಾದಷ್ಟು ಕಾಲೇಜುಗಳಿಗೆ ನೀವು ಪ್ರಿಫರೆನ್ಸ್ ಹಾಕ್ಕೊತ ಹೋಗಬೇಕು. ಇನ್ನು ಪ್ರಿಫರೆನ್ಸ್ ಹಾಕಬೇಕು ಅಂದಾಗ ಸ್ವಲ್ಪ ನೀವು ಆ ಕಾಲೇಜುಗಳ ವೆಬ್ಸೈಟ್, ಕಾಲೇಜಿನ ಹೆಸರು ಬಂದಾಗ ನೀವು ಕಾಲೇಜಿನ ವೆಬ್ಸೈಟಲ್ಲಿ ಹೋಗಿ ಆ ಕಾಲೇಜ್ ಎಂದು ಶುರುವಾಯಿತು, ಎಷ್ಟು ಹಳೆಯದಿದೆ, ಎಷ್ಟು ಚೆನ್ನಾಗಿದೆ, ಫ್ಯಾಕಲ್ಟಿ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಲ್ಯಾಬೊರೇಟರೀಸ್ ಹೇಗಿದೆ, ಕ್ಲಾಸ್ ರೂಮ್ ಹೇಗಿದೆ, ಎಲ್ಲ ಒಂದು ಸಲ ನೀವು ವೆರಿಫೈ ಮಾಡಿಕೊಂಡು ಆ ಕಾಲೇಜಿನ ಮುಂದೆ ನೀವು ಪ್ರಿಫರೆನ್ಸ್ ಹಾಕ್ಕೊತ ಹೋದರೆ ಮುಂದೆ ಸೇಫಾಗಿ ನೀವು ಸ್ಟಡಿ ಮಾಡ್ಕೋಬೋದು. ಸೊ ಇನ್ನು ಮುಂದೆ ಸೇಫಾಗಿ ಸ್ಟಡಿ ಮಾಡ್ಬೋದು. ನಾನು ಹೇಳಿದೆನಲ್ಲ, ಕರ್ನಾಟಕದಲ್ಲಿ ಫಾರ್ಮಸಿ ಎಜುಕೇಷನ್ಗೆ ಯಾವುದೇ ತೊಂದರೆ ಇಲ್ಲ. ಬಿ ಫಾರ್ಮಾ ಬೇಕು ಅಂತಂದರೆ 101ರಿಂದ 135 ಕಾಲೇಜುಗಳು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ನಲ್ಲೇ ಇದೆ. ಇನ್ನು ಉಳಿದ ಕಾಲೇಜುಗಳು ಬೇರೆ ಬೇರೆ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಸ್ಟೇಟ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಕೂಡ ಕಾಲೇಜುಗಳು ಇದೆ. ಸೊ ಫಾರ್ಮ್ ಡಿ ಬಂದು 30ರಿಂದ 35 ಕಾಲೇಜುಗಳು ಮಾತ್ರ ಕರ್ನಾಟಕದಲ್ಲಿದೆ. ಫಾರ್ಮ್ ಡಿ ಇಂಟೇಕ್ ಮ್ಯಾಕ್ಸಿಮಮ್ ಇರೋದು 30. ಇನ್ನು ಬಿ ಫಾರ್ಮಾ ಇರೋದು ಕೆಲವೊಂದು ಕಾಲೇಜುಗಳು 60 ಇಂಟೇಕ್ ಇದೆ, ಕೆಲವೊಂದು ಹಳೆ ಕಾಲೇಜುಗಳು 100 ಇಂಟೇಕಿನ ಕಾಲೇಜುಗಳು. 30% ಸೀಟ್ಗಳು ಮಾತ್ರ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು, ಉಳಿದ 70% ಸೀಟ್ಸು ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜುಗಳು. ಈ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜುಗಳಲ್ಲಿ ಆ ಸೀಟಿನ ಫೀ ಸ್ಟ್ರಕ್ಚರ್ ಮಾತ್ರ ಅವು ತಮ್ಮ ಮ್ಯಾನೇಜ್ಮೆಂಟಿಗೆ ತಕ್ಕಂಗೆ ಅವರು ಫೀ ಸ್ಟ್ರಕ್ಚರ್ ಫಿಕ್ಸ್ ಮಾಡಿರ್ತಾರೆ. ನೀವು ಆಯಾ ಕಾಲೇಜುಗಳಿಗೆ ವಿಸಿಟ್ ಮಾಡಿ ಅಥವಾ ಫೋನ್ ಮುಖಾಂತರ ಕೇಳಿಕೊಂಡು ಫೀ ಸ್ಟ್ರಕ್ಚರ್ ಏನಿದೆ ಅಂತ ಕೇಳಿಕೊಂಡು ನಿಮ್ಮ ಪೋಷಕರ ಜೊತೆ ವಿಚಾರ ಮಾಡಿ ಆ ಕಾಲೇಜುಗಳಿಗೆ ಪ್ರಿಫರೆನ್ಸ್ ಕೊಡಿ, ಅದು ಒಳ್ಳೆಯದು. ಸೊ ಈಗ ಇಷ್ಟು ಮಾಹಿತಿ ಮಾತ್ರ ಫಾರ್ಮಸಿಗೆ ಹೇಳ್ತಾ ಇದ್ದೀನಿ. ಇದು ಅಡ್ಮಿಷನ್ ಪ್ರೊಸೀಜರ್. ಇನ್ನು ಮುಂದೆ ಫಾರ್ಮಸಿ ಮಾಡ್ತೀವಿ ಸರ್, ಮುಂದೇನು ಅಂತ. ಫಾರ್ಮಸಿ ಆದರೆ ಮುಂದೇನು ಮಾಡ್ಬೋದು ನಾವು? ಫಾರ್ಮಸಿ ಮುಗಿದ ಮೇಲೆ ಅಕಾಡೆಮಿಕ್ಸ್ ಅಥವಾ ರಿಸರ್ಚ್ಗೆ ಜಾಯ್ನ್ ಆಗ್ಬೋದು. ಬಿ ಫಾರ್ಮಾ ಮಾಡಿರಿ ಅಥವಾ ಫಾರ್ಮ್ ಡಿ ಮಾಡಿರಿ, ಅಕಾಡೆಮಿಕ್ಸಲ್ಲಿ ನೀವು ಜಾಯ್ನ್ ಆಗ್ಬೋದು. ಬಿ ಫಾರ್ಮಾ ಮಾಡಿದವ್ರಿಗೆ ಇನ್ನೂ 1-2 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ಅವಕಾಶ ಇದೆ, ದಟ್ ಈಸ್ ಎಮ್ ಫಾರ್ಮಾ. ನೀವು ಎಮ್ ಫಾರ್ಮಾ ಕೂಡ ಮಾಡ್ಬೋದು. ಸೊ ಎಮ್ ಫಾರ್ಮಾ ಮಾಡ್ಬೋದು. ಇನ್ನು ಡ್ರಗ್ ಇನ್ಸ್ಪೆಕ್ಟ್ರು, ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಅಂತ ಗೌರ್ಮೆಂಟಲ್ಲಿ ಈಗ ಇದೆ, ಮುಂಚೆಯಿಂದಲೂ ಇದೆ, ಈಗಲೂ ಅದು ಪೋಸ್ಟ್ ಇದೆ. ಇನ್ನು ಫಾರ್ಮ್ ಡಿ ಮಾಡಿದ್ರಿ ಅಂತಂದರೆ ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್ ಅಂತ ಇದೆ. ರೆಗ್ಯುಲೇಟರಿ ಅಫೇರ್ಸಲ್ಲಿ ಕೂಡ ಭಾಳಷ್ಟು ಅವಕಾಶಗಳಿದೆ. ಸೊ ಇನ್ನು ಕಮ್ಯುನಿಟಿ ಫಾರ್ಮಸಿಸ್ಟ್ ಆಗಿ ನೀವು ಕೆಲಸ ಮಾಡ್ಬೋದು, ದಟ್ ಈಸ್ ಮೆಡಿಕಲ್ ಸ್ಟೋರಲ್ಲಿ. ಹಾಸ್ಪಿಟಲ್ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ಬೋದು, ಡ್ರಗ್ ಇನ್ಫಾರ್ಮೇಷನ್ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ಬೋದು. ನಾನು ಇದರದೊಂದು ಹೊಸದೊಂದು ನೋಟಿಫಿಕೇಷನ್ ನಿಮಗೆ ಗೆಜೆಟ್ ನೋಟಿಫಿಕೇಷನನ್ನು ಮುಂದೆ ತೋರಿಸ್ತೀನಿ. ಸೊ ಇದರೆಲ್ಲ ಸುಮ್ಮನೆ ಭಾಳ ಆರಾಮಾಗಿ ಸಿಗ್ತಕ್ಕಂಥ ಪೋಸ್ಟ್ಗಳು, ಸಾಕಷ್ಟು ಅವೆನ್ಯೂಸ್ ಇದೆ. ಸಾಕಾಗಲ್ಲ ಇದು, ಈ ಸ್ಲೈಡ್ ಇನ್ನೂ ಸಾಕಾಗಲ್ಲ. ಇನ್ನೂ ಸಾಕಷ್ಟು ಅವಕಾಶಗಳು ಫಾರ್ಮಸಿ ಮಾಡಿದವ್ರಿಗೆ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಇತ್ತೀಚಿನ ಒಂದು ನೋಟಿಫಿಕೇಷನ್ ತೋರಿಸ್ತೀನಿ ನಿಮಗೆ. 8th June 2026 ಒಂದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಅದರಲ್ಲಿ ಫಾರ್ಮಸಿಸ್ಟ್ ರಿಕ್ರೂಟ್ಮೆಂಟು ಪ್ರಮೋಷನ್ ಆ್ಯಂಡ್ ಸರ್ವಿಸ್ ರೆಗ್ಯುಲೇಷನ್ 2025 ಅಂತ ಒಂದು ಗೆಜೆಟ್ ನೋಟಿಫಿಕೇಷನ್ ಬಂದಿದೆ. ಇದರಲ್ಲಿ ಸುಮಾರಾಗಿ ಅವಕಾಶಗಳನ್ನು ಅವರು ಮೆನ್ಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಮ್ಯುನಿಟಿ ಫಾರ್ಮಸಿಸ್ಟ್ ಅಂತಿದೆ, ಹಾಸ್ಪಿಟಲ್ ಫಾರ್ಮಸಿಸ್ಟ್ ಅಂತಿದೆ, ಡ್ರಗ್ ಇನ್ಫಾರ್ಮೇಷನ್ ಫಾರ್ಮಸಿಸ್ಟ್ ಅಂತಿದೆ, ಕ್ಲಿನಿಕಲ್ ಫಾರ್ಮಸಿಸ್ಟ್ ಅಂತಿದೆ. ಇದೀಸ್ ಆರ್ ಆಲ್ ಎಂಟ್ರಿ ಲೆವೆಲ್ ಪೋಸ್ಟ್. ಇವೆಲ್ಲ ಎಂಟ್ರಿ ಲೆವೆಲ್ ಪೋಸ್ಟ್ಗಳು. ಇದಾದ ಮೇಲೆ ಪ್ರಮೋಷನ್ ಮಾಡ್ತಾ ಹೋದಂಗೆ ಡ್ರಗ್ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಅಂತ ಇದೆ. ಮುಂದೆ ಬೇರೆ ಬೇರೆ ಪೋಸ್ಟ್ಗಳು, ಡೈರೆಕ್ಟರ್ ಆಫ್ ಫಾರ್ಮಸಿ ಅಂತ ಇದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಾರ್ಮಸಿ ಅಂತಿದೆ. ಇವೆಲ್ಲವೂ ಹಾಸ್ಪಿಟಲ್ಗಳಿಗೆ. ಯಾವ ಹಾಸ್ಪಿಟಲ್ಗಳು? ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗಳಾಗಿರಲಿ, ಸಿವಿಲ್ ಹಾಸ್ಪಿಟಲ್, ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ಗಳಾಗಲಿ, ಪ್ರೈವೇಟ್ ಹಾಸ್ಪಿಟಲ್ಗಳಾಗಲಿ, ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಇವೆಲ್ಲ ಪೋಸ್ಟ್ಗಳನ್ನು ತಗೋಬೇಕು ಅಂತ ಒಂದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಇನ್ನು ಮುಂದಿನ ಪ್ರಕ್ರಿಯೆಯಲ್ಲಿ ಇವೆಲ್ಲ ಪೋಸ್ಟ್ಗಳು ನಮ್ಮ ಫಾರ್ಮಸಿ ಪ್ರೊಫೆಷನಲ್ಸ್ಗೆ ಭಾಳಷ್ಟು ಸಿಗ್ತಾ ಇವೆ.
ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಇನ್ಫಾರ್ಮೇಷನ್. ನಿಮ್ಗೊಂದು ಸಣ್ಣದೊಂದು ಮಾಹಿತಿ ಏನು ಕೊಡ್ತಾ ಇದ್ದೀನಿ ಅಂತಂದರೆ ಅಡ್ಮಿಷನ್ ಪ್ರಕ್ರಿಯೆ ಹೇಗಿದೆ, ಸೀಟ್ಸ್ ಯಾವ ರೀತಿ ಇರ್ತದೆ, ಆಮೇಲೆ ಫಾರ್ಮಸಿ ಮುಗಿದ ಮೇಲೆ ಮುಂದೇನು, ಇದೆಲ್ಲ ನಿಮಗೆ ಅವಕಾಶಗಳು, ಸಾಕಷ್ಟು ಅವಕಾಶಗಳು ಮುಂದಿನ ದಿನಗಳಲ್ಲಿ ಕರ್ನಾಟಕ ಅಥವಾ ಭಾರತದಲ್ಲಿ ಬರ್ತಕ್ಕಂಥವಿದೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ನಾನು ಇನ್ನು ಉಳಿದ ಕೋರ್ಸ್ಗಳ ಬಗ್ಗೆ, ನರ್ಸಿಂಗ್ ಹೇಳಿದ್ದೀನಿ, BPT ಹೇಳಿದ್ದೀನಿ, ಅದರ್ ಕೋರ್ಸ್ಗಳು BCA BBA ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನು ನನಗೆ ಅರ್ಥ ಆದಷ್ಟು ಮಟ್ಟಿಗೆ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನೇ ಮುಂದಿನ ಕ್ವೈರೀಸ್ ಏನಾದರೂ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟಲ್ಲಿ ನೀವು ತಿಳಿಸ್ರಿ. ಆಮೇಲೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಎವ್ರಿಬಡಿ ವಿಲ್ ಗೆಟ್ ಬೆನಿಫಿಟ್ ಆಫ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.